ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಒಟ್ಟಾಗಿ 136 ಸೀಟು ತೆಗೆದುಕೊಂಡು ಬಂದಿದ್ದೀವಿ. ಇವೆಲ್ಲ ಸಹಕಾರ ಕೊಟ್ಟದಕ್ಕೆ ಈ ನಂಬರ್ ಬಂತು. ಅನೇಕ ಸೀಟ್ಗಳು ಕೂಡ ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದು, ಕೆಲವರು ಗೆದ್ದರು, ಕೆಲವರು ಗೆಲ್ಲಿಲ್ಲ. ಸೊ ನಮ್ಮ ಏನು ಕ್ಯಾಬಿನೆಟ್ ತೀರ್ಮಾನ ಏನು ನಡೀತು, ಇದು ನಮ್ಮ ಪಕ್ಷದ ವರಿಷ್ಠ ತೀರ್ಮಾನ ಮಾಡಿದಂಥ ವಿಚಾರ. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೇನೆ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೇನೆ. ಆದರೆ ಪಕ್ಷ ಹೇಳ್ತು, ಇಲ್ಲ ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಡೋಣ, ಇಬ್ಬರು ಶೇರ್ ಮಾಡ್ಕೊಳ್ಳಿ ಅಂಥೇಳಿ ನನಗೆ ಮಾರ್ಗದರ್ಶನ ಕೊಟ್ಟು, ಈ ಗುಟ್ಟು ಕೆಲವ್ರ ಹತ್ರ ಬಿಟ್ಟರೆ ಎಲ್ಲ ಯಾರ ಜನ ಇರಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಹತ್ರ ಮಾತ್ರ ಇತ್ತು. ಅದಾದಮೇಲೆ ಪಕ್ಷ ತೀರ್ಮಾನವನ್ನು ಮಾಡಿ ನನಗಿವತ್ತು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ನಾನು ಎಲ್ಲ ಜಾತಿ ಎಲ್ಲ ಧರ್ಮದವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕಾದ್ದು ನಮ್ಮ ಧರ್ಮ. ಮೂಲ ನಮಗೆ ಸಂವಿಧಾನದ ಮೇಲೆ ನಾವೆಲ್ಲ ನಡ್ಕೊಳ್ತಾ ಇದ್ದೇವೆ. ಕಾಂಗ್ರೆಸ್ಸು ಯಾವಾಗಲೂ ಕೂಡ ನೀವು ಕಾಂಗ್ರೆಸ್ನ ತಪ್ಪಿಕೊಂಡಿದ್ದೀರಿ, ಕಾಂಗ್ರೆಸ್ ನಿಮ್ಮನ್ನು ತಪ್ಪಿಕೊಂಡಿದೆ, ಇಬ್ಬರು ಒಟ್ಟಿಗಿದೆ. ಸಲೀಮ್ರವರು ನಾನು ಸಲೀಮ್ರವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ನೀವು ಸಲೀಮ್ ಕೇಳಿ ನೋಡಿ, ವಿನಯ್ ಕುಮಾರ್ ಸುರ್ಕೆ ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿದ್ದೆವು. ಸಲೀಮ್ ಅಹಮದ್ ಕೂಡ ನಮ್ಮ ಜೊತೆ ಸ್ಟೂಡೆಂಟ್ ಎಲೆಕ್ಷನ್ ಶೇಷಾಪುರ ಇದ್ದ, ನಾನು SRC ಕಾಲೇಜಲ್ಲಿದ್ದೆ. ನಾವೆಲ್ಲ ಒಟ್ಟಿಗೆ ರಾಜಕಾರಣ ಮಾಡ್ತಿದ್ದೆ. ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಇಡೀ ದೊಡ್ಡ ವಿರೋಧ ಇತ್ತು ಅವ್ರಿಗೆ MLC ಮಾಡಬಾರ್ದು ಅಂತ. ನಾನೇ, ಯಾಕೆಂದರೆ 2 ಬಾರಿ ಕರ್ಕೊಂಡೋಗಿ ನಮ್ಮ ಲೀಡರ್ಗಳು ಅಲ್ಲಿ ನಿಲ್ಲಿಸಿದ್ರು. ಅದೇ ಬೆಂಗಳೂರಲ್ಲಿ ಇದ್ದಿದ್ರೆ ಯಾವತ್ತೋ ಲೋಕಸಭೆಗೆ ಹೋಗ್ತಿದ್ದ ಆತ, ಬೆಂಗಳೂರು ಸಿಟಿ ಕಾನ್ಸಂಟ್ರೇಟ್ ಮಾಡಿದರೆ ಹೋಗುವಂಥ ಎಲ್ಲ ಅವಕಾಶಗಳು ಕೂಡ ಇತ್ತು. ಕಾರಣ ಅಂತಿದ್ರೆ ಅದು ಆಗಲಿಲ್ಲ. ಸೊ ಅಲ್ಲಿ ಸೋತಿ ವಾಪಸ್ಸು ವೇಕೆನ್ಸಿ ಇತ್ತು. ನ್ಯಾಷನಲ್ ಲೆವೆಲಲ್ಲೂ ಅವಕಾಶ ಇತ್ತು. ನ್ಯಾಷನಲ್ ಲೆವೆಲ್ ಕೂಡ ಬೆಳೆದ, ಬೇಕಾದಷ್ಟು ಹಿಂದೆ ಕೃಷ್ಣವ್ರ ಕಾಲದಲ್ಲಿ ಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಟ್ಟಾಗ ನಾವು ಚೀಫ್ ವಿಪ್ ಕೂಡ ಅವತ್ತಿನ ಕಾಲದಲ್ಲಿ ನಾನೇ ಮಾಡಿಸಿದ್ದೆ ಚೀಫ್ ವಿಪ್. ಈಗ ಕೂಡ ನಮ್ಮ ಸರ್ಕಾರದಲ್ಲಿ ಚೀಫ್ ವಿಪ್ಪನ್ನು ಅದು ಮಂತ್ರಿ ಸ್ಥಾನ ಮಟ್ಟದ ಮಾಡಿದೆ. ನಾವು ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸಹಕಾರ ಕೂಡ ಕೊಟ್ಟಿದ್ದಾರೆ. ಈ ಕ್ಯಾಬಿನೆಟ್ ತೀರ್ಮಾನ ಮಾಡೋದೆಲ್ಲ ಸೆಂಟ್ರಲ್ ನಮ್ಮ ಪಾರ್ಟಿಯವರು. ನನಗೆ ಸುಮ್ಮನೆ ಒಂದು ಚೀಟಿ ಕೊಡ್ತಾರೆ, ಆ ಚೀಟಿನ ಇಂಪ್ಲಿಮೆಂಟ್ ಮಾಡೋಂಥದ್ದು. ಆದರೆ ನಿಮ್ಮ ವಿಚಾರ ಏನಿದೆ ಖಂಡಿತ ನಾನು ತಿಳಿಸ್ತೀನಿ. ಡೆಲ್ಲಿಯವರು ಕೂಡ ಅವರ ಮೊನ್ನೆ ಕ್ರೈಸಿಸಲ್ಲಿ ಅವರು ರಿಜ್ವಾನ್ ಅವರೆಲ್ಲ ಸೇರಿ ಕೆಲಸ ಮಾಡಿದ್ದಾರೆ. ನೀವೆಲ್ಲ ಬಂದಿದ್ರಿ, ನೀವೆಲ್ಲ ಬಂದು ಮಾಡಿ ನೀವೆಲ್ಲ ನಿಂತ್ಕೊಂಡು ಸಹಕಾರ ಮಾಡಿದ್ರಿ. ಏನು ಹೆಚ್ಚು ಕಮ್ಮಿ ಆಯಿತು, ಚರ್ಚೆ ಆಯಿತು, ಅದೆಲ್ಲ ಈಗ ನಾನು ಚರ್ಚೆ ಮಾಡೋಕ್ಕೆ ನಾನು ತಯಾರಿಲ್ಲ. ನಾನು ರೆಹಮಾನ್ ಖಾನ್ ಮಗನ್ನ ರಾಜ್ಯಸಭೆಗೆ ನಿಲ್ಲಿಸಿದ್ದೆ ವಸತಿ. ಎಲ್ಲ ನಗ್ತಿದ್ರು. ಅವ್ನಿಗೆ ಹೇಳಿದೆ, ನೀನು ನನ್ನ ಮಾತು ಕೇಳಿ, ನೀನು ಯಾರ ಮಾತು ಕೇಳಕ್ಕೆ ಹೋಗಬೇಡ, ನಾನು ಸುಮ್ಮನೆ ನನ್ನ ಮಾತು ಕೇಳಿ ನಿಲ್ಲದ ಕಲಿ, ನೀನು ಗೆಲುವು ಸೋಲು ಬೇರೆ ವಿಚಾರ ಅಂಥೇಳಿ ರೆಹಮಾನ್ ಖಾನ್ ಮಗನಿಗೆ ರಾಜ್ಯಸಭೆಗೆ ನಿಲ್ಲಿಸಿದ್ದೆ. ನೀನು ಓಟ್ ಇಲ್ಲ ಅಂತ ತಿಳ್ಕೊಳ್ಬೇಡ, ನಿನ್ಗೊಂದು ಗೌರವ ಇರಬೇಕು, ಪಕ್ಷ ನಿನ್ನನ್ನು ಗುರುಸ್ತಾ ಇದೆ ಅಂತ ನೀನು ತಿಳ್ಕೊ. ಕೆಲವೆಲ್ಲ ಅವನಿಗೆ ಟೀಕೆ ಮಾಡಿದ್ರು, ಡಿಸ್ಕರೇಜ್ ಮಾಡಿದ್ರು. ನಾನು ಹೇಳಿದೆ, ನೀನು ಇದು ಮುಂದಕ್ಕೆ ಒಂದು ಫೌಂಡೇಶನ್ಗೆ ಏನೋ ನಾವು ನೀನು ನಿಲ್ಲಿಸಿರ್ತೀವಿ, ಗೆಲ್ಲಬೇಕು ಅಂತ ಅಲ್ಲ, ನಿನ್ನ ಪಕ್ಷ ನೀನು ಗುರುಸಿದೆ ಅನ್ನೋದು ತಿಳ್ಕೊ, ನೀನು ನಿಂತ್ಕೊ ಅಂತ ಹೇಳಿದೆ. ನಿಂತ್ಕೊಂಡ. ಇವತ್ತು ಆಟೋಮೆಟಿಕ್ಕಾಗಿ ನಾವೆಲ್ಲ ಸಿದ್ದರಾಮಯ್ಯವ್ರಿಗೆ ಆಫರ್ ಮಾಡಿದ್ವು, ರಾಜ್ಯಸಭೆಗೆ ನೀವು ನಿಂತ್ಕೋಬೇಕು ಅಂತೇಳಿ ನಾವು ಆಫರ್ ಮಾಡಿದ್ವಿ. ಅವ್ರು ಬೇಡ ಅಂತ ಹೇಳಿದ ಕೊನೆಗೆ ನಾವೆಲ್ಲ ಕೂತ್ಕೊಂಡು ನಾನು ಸಿದ್ದರಾಮಯ್ಯನವರು ಹೈಕಮಾಂಡ್ ಎಲ್ಲ ಸೇರಿ ಭಾಳ ಕಡಿಮೆ ಓಟಲ್ಲಿ ಬೆಂಗಳೂರು ಸಿಟಿಲಿ ಲೋಕಸಭೆಗೆ ಸೋತಿದ್ದ. ತಿರ್ಗಿ ಇವತ್ತು ನಾವು ಅವ್ರಿಗೆ ರಾಜ್ಯಸಭೆಗೆ ಒಂದು ಅವಕಾಶನ ಮಾಡಿಕೊಟ್ಟಿದ್ದೀವಿ. ವೆರಿ ಯಂಗ್ಸ್ಟರ್, ವೆರಿ ಪ್ರಾಮಿನೆಂಟ್ ಯಂಗ್ಸ್ಟರ್ ಹಂಗೆ. ಸೊ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಮೈನಾರಿಟೀಸ್ಗೆ ಒಂದೊಂದು ಸೀಟನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಅಲ್ಲೂ ಕೂಡ ದಾವಣಗೆರೆಯಲ್ಲಿ ನಾನು ಮಲ್ಲಿಕಾರ್ಜುನ್ ನಾವಿಬ್ಬರು ಮಾತಾಡ್ಕೊಂಡಿದ್ದು,
ಆತ ಕೂಡ ಒಂದು ಸ್ಟೇಜಲ್ಲಿ ಒಪ್ಕೊಂಡಿದ್ದ. ಬಟ್ ಕೆಲವು ಕ್ಯಾಂಡಿಡೇಟ್ಸ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಈಗ ಪಕ್ಷದಲ್ಲಿ ಎಲ್ಲರಿಗೂ ಎಲ್ಲ ಅಧಿಕಾರ, ಈಗ ನನಗೆ ಅಧಿಕಾರ ಸಿಕ್ಕಲಿಲ್ಲ, ನನಗೆ ಕೊಡಲಿಲ್ಲ. ಇಲ್ಲ ಸಿದ್ದರಾಮಯ್ಯನು ನನ್ನ 3 ತಿಂಗಳು 4-6 ತಿಂಗಳು ಮಾಡ್ಕೊಂಡಿರಲಿಲ್ಲ, ನಾನು ಸುಮ್ಮನೆ ಇದ್ದೆ. ಈಗ ಇವರು ಹೇಳಿದ್ರು ಕೃಷ್ಣ ಗೌರ್ಮೆಂಟಲ್ಲಿ ಭಾಳ ದೊಡ್ಡದಾಗಿದೆ ಅಂತ. ಧರ್ಮಸಿಂಗ್ ಗೌರ್ಮೆಂಟಲ್ಲಿ ನನ್ನ ಪರಮೇಶ್ವರ್ನ ಕೃಷ್ಣಪ್ಪನ ಮಂತ್ರಿನೇ ಮಾಡ್ಕೊಂಡಿದ್ದೆ. ದೇ ಡಿಡ್ ನಾಟ್ ಮೇಕ್ ಮಿ ಮಿನಿಸ್ಟರ್. ನಾನು ಬೇರೆ ಪಾರ್ಟಿಯಿಂದ ಕರ್ಕೊಬಂದವರೆಲ್ಲ ಮಂತ್ರಿ ಆದವು, ನಾನೇ ಮಂತ್ರಿ ಮಾಡಲಿಲ್ಲ. ಹಾಗೂ ಕೂಡ ಭಾಳ ತಾಳ್ಮೆಯಿಂದ ನಾನಿದ್ದು ಸುಮ್ಮನೆ ಇದ್ದೆ. ಈಗ ಕೂಡ ಭಾಳ ತಾಳ್ಮೆಯಿಂದನೇ ಇದ್ದೆ. ಎಷ್ಟೋ ಜನ ನಮ್ಮ ಇಕ್ಬಾಲ್ ಅವರೆಲ್ಲ ದಿನ ಸ್ಟೇಟ್ಮೆಂಟ್ ಹೊಡಿತಿದ್ದ, ದಿನ ಅವ್ನು ಬೈತಾನೆ ಇದ್ದೆ ನಾನು. ಇಕ್ಬಾಲ್ಗೆ MLA ಕೊಡಿ, ರಾಮನಗರದಲ್ಲಿ ಅಂತ ಒಬ್ಬ ಚೀಫ್ ಮಿನಿಸ್ಟರ್ಸನ್ನ ಸೋಲಿಸ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಮಗನ್ನ ಇಲ್ಲೂ ಅಷ್ಟೇ ಬೊಮ್ಮಾಯಿ ಮೇಲೆ ನಾವೇನು ಟಿಕೆಟ್ ತೀರ್ಮಾನ ಮಾಡಿದೋ ಪಟ್ಟ ಅನ್ನೋದು ಸುಲಭ ಅಲ್ಲ. ನಮ್ಮವ್ರದ್ದು ಅಭಿಪ್ರಾಯ ಬೇರೆ ಇತ್ತು. ಆದರೆ ನಾನು ಕೆಲವು ಸರ್ವೆ ಮಾಡಿಸಿದಾಗ ತೀರ್ಮಾನ ಮಾಡಿ ಅಲ್ಲೂ ಕೂಡ ಕೊಟ್ಟು 2 ಚೀಫ್ ಮಿನಿಸ್ಟರ್ ಮಕ್ಕಳು ಈ ಬೈ ಎಲೆಕ್ಷನಲ್ಲಿ ಸೋತು. ಸೊ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವರೆಲ್ಲ ಯಾವಾಗ ಹೇಳಿದರೆ ಮಾಡಿದ್ದಾರೆ. ಸೊ ಸಲೀಂ ಅವರು ಕೂಡ ಅಲ್ಲಿ ಲೋಕಲ್ ಕೊಡಬೇಕು ಅಂತ ಅಂದಾಗ ನನ್ನ ಜೊತೆಯಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಅಂತೇಳಿ ನಾನು ಹೈಕಮಾಂಡ್ ಅವ್ರು ನಾವೆಲ್ಲ ಮಾತಾಡಿ, ಏಕೆಂದರೆ ಸಿಂಗಲ್ ಸೀಟು ಡೈರೆಕ್ಟ್ ಆದರೆ ತೊಂದರೆ ಆಗ್ತದೆ ಅಂತೇಳಿ ಡಬಲ್ ಕಾನ್ಸ್ಟಿಟ್ಯೂನ್ಸಿ ಅಂತೇಳಿ ನಾವೇ ಅವ್ರಿಗೆ ಎತ್ಕೊಂಡೋಗಿ ಅಲ್ಲಿ MLC ಸೀಟನ್ನು ಕೊಟ್ಟು MLC ಸೀಟನ್ನು ಮಾಡಿ ಆಮೇಲೆ ಮತ್ತೆ ಚೀಫ್ ವಿಪ್ ಕೂಡ ಈಗ ಮಾಡಿದ್ದೀವಿ. ನಿಮ್ಗೇನು ಭಾವನೆ ಇದೆ ಖಂಡಿತ ನಾನು ತಿಳಿಸ್ತೀನಿ. ಸ್ಪೀಕರ್ ಅವ್ರಿಗೆ ಮಂತ್ರಿ ಮಾಡೋಂಥ ಅವಕಾಶ ಹಿಂದೆ ಇತ್ತು, ಮಂತ್ರಿ ಲಿಸ್ಟಲ್ಲಿ ಇದ್ದು ಸ್ಪೀಕರ್. ಪಾಪ ಅವನು ಸ್ಯಾಕ್ರಿಫೈಸ್ ಮಾಡ್ದ, ಆ ಮಂತ್ರಿ ಸ್ಥಾನ ಸ್ಯಾಕ್ರಿಫೈಸ್ ಮಾಡಿ ಕೆಲವು ಸೀನಿಯರ್ ಲೀಡರ್ಸು ನಾನಾಗಲ್ಲ ಅಂತ ಹೇಳಿದ್ರು. ಕೊನೆಗೆ ಪಾಪ ಅದನ್ನು ಕೇಳಿದಕ್ಕೆ ಒಂದೇ ಸತಿ ಒಪ್ಕೊಂಡ. ಆಯಿತು, ಪಕ್ಷ ಏನು ಹೇಳ್ತದೆ ನಾನು ಅದು ಮಾಡ್ತೀನಿ ಅಂತೇಳಿ ಭಾಳ 50 ಸ್ಪೀಕರ್ ಆಗಿ ಖಾದರ್ ಸಾಹೇಬರು ಮಾಡಿದ್ರು. ಅವ್ನಿಗೊಂದು ಮಾತು ಕೊಟ್ಟಿದ್ದೆ ನಾವು, ನೀನು ಯಾವ ಪೋರ್ಟ್ಫೋಲಿಯೋ ಕೇಳ್ತೀವಿ ಅದನ್ನೇ ಬೇಕಾದ್ರೆ ಕೊಡ್ತೀವಿ ಅಂತ ಕೂಡ ನಾವು ಹೇಳಿದ್ದೆ. ಆ ಸಂದರ್ಭದಲ್ಲಿ ನಾನು ಮಾತಾಡಿದ್ದೆ, ಸುರ್ಜಿವಾಲ್ ಅವರು ಮಾತಾಡಿದ್ರು. ಸೊ ವೆರಿ ಡಿಸಿಪ್ಲಿನ್ ಆಗಿ ಪಾಪ ಆತ ಜವಾಬ್ದಾರಿ ತೆಗೆದುಕೊಂಡು ಈಗ ಹೆಲ್ತ್ ಕೊಟ್ಟಿದ್ದೀವಿ. ಇನ್ನು ದುಡಿದು ಕೊಡೋಂಥ ಅವಕಾಶಗಳು ಕೂಡ ಬೇಕಾದಷ್ಟು ಇರ್ತವೆ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಪಾರ್ಟಿ ಈಗ ತೀರ್ಮಾನ ಮಾಡಿದೆ, ಅವನ ಡ್ಯೂಟಿ ಅವನು ಮಾಡ್ತಾ ಇದ್ದಾನೆ. ಈ ಮಧ್ಯದಲ್ಲಿ ಭಾಳ ದೊಡ್ಡ ಗೊಂದಲ ಆಯಿತು. ಈ ಗೊಂದಲ ಆದಮೇಲೆ ಹೈಕಮಾಂಡ್ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾನು ಮೊನ್ನೆ ಕೂಡ ಬೇರೆಯವ್ರಿಗೆ ಕ್ಷೇತ್ರದಿಂದ ಬರುವಂಥ ಜನ ಒತ್ತಡ ಇವೆಲ್ಲ ಕೂಡ ಮಠಾಧಿಪತಿಗಳು ಕೂಡ ಬೇರೆ ಧರ್ಮದ, ನಮ್ಮ ಹಿಂದೂ ಧರ್ಮದ ಕೆಲವು ಬ್ಯಾಕ್ವರ್ಡ್ ಕ್ಲಾಸ್ ಅವರೆಲ್ಲ ಬಂದು ಇನ್ನೊಬ್ಬರು ಮಂತ್ರಿ ಮಾಡಿ ಅಂತ ಕೆಲವರು, ನೀವೆಲ್ಲ ಬಂದು ಸಲೀಂ ಮಾಡಿ ಅಂತ ಒಂದು, ಇನ್ನೊಬ್ಬರು ಬಂದು ಒಕ್ಕಲಿಗರಲ್ಲಿ ಇವನು ಮಾಡಬೇಕು ಅಂತ ಒಂದು, ಇನ್ನೊಂದು ಲಿಂಗಾಯತ್ ಅವರು ಬಂದು ಅವರೆಲ್ಲ ಸೇರಿ ಒಂದನ್ನು ಮಾಡಬೇಕು. ಇದು ಭಾಳ ದೊಡ್ಡ ಕನ್ಫ್ಯೂಷನ್ ಇದೆ. ನಾವು ಪೊಲಿಟಿಕಲಿ ತೀರ್ಮಾನ ಮಾಡೋಕ್ಕೆ ಎಲ್ಲರೂ ಕೂಡ ಭಾಳ ಹಿಂಸೆ ಆಗ್ತದೆ. ಸೊ ಕ್ರಿಶ್ಚಿಯನ್ ಕಮ್ಯುನಿಟಿ ಎಲ್ಲ ಬಂದು ಅವರು ಇಂಥವ್ರನ್ನೇ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿ ಇವೆಲ್ಲ ಕೂಡ ಭಾಳ ದೊಡ್ಡ ಕಂಡು. ನಾನು ನಿಮ್ಗೆ ಯಾರಿಗೂ ಡಿಸ್ಕರೇಜ್ ಮಾಡೋಕ್ಕೆ ಕೇಳ್ತಾ ಇಲ್ಲ, ನಮ್ಮ ಕಷ್ಟ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಗೆ ಯಾರ ಬಗ್ಗೆನೂ ಸಲೀಂ ಆಗಲಿ ಈಗಿರೋಂಥ ಲೀಡರ್ಸು, ಯಾರು ಮೈನಾರಿಟೀಸ್ ಯಾರ್ಯಾರು ಲೀಡರ್ಸ್ ಇದ್ದಾರೆ ಎಲ್ಲರೂ ಭಾಳ ಶ್ರಮ ಪಟ್ಟಿದ್ದಾರೆ. ನಾನು ಒಬ್ಬರು ಇಬ್ಬರು ಅಂತ ಹೆಸರು ಹೇಳೋಕ್ಕಿಲ್ಲ, ಎಲ್ಲ ಪಟ್ಟಿದ್ದಾರೆ. ನಾವು ಚರ್ಚೆ ಮಾಡ್ತೀನಿ, ನಿಮ್ಮ ಭಾವನೆನ ನನ್ನ ವರಿಷ್ಠರಿಗೆ ನಾನು ತಿಳಿಸ್ತೀನಿ. ಖಂಡಿತ ತಿಳಿಸ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ. ಇಲ್ಲೇನಾಗಿದೆ, ಕೌನ್ಸಿಲಿಂದ ಎಷ್ಟು ಜನಕ್ಕೆ ಕೊಡೋದು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಇದೆ. ಇಲ್ಲಿ ದೊಡ್ಡ ನಂಬರ್ ನಾವು ಗೆದ್ದುಬಿಟ್ಟಿದ್ದೀವಿ. 136 ಸೀಟು ಪ್ಲಸ್ 2 ಸತಿ ಇಬ್ಬರು ಗೆದ್ದರು. ಈಗ 2 ಸೀಟು ವೇಕೆನ್ಸಿ ಇದೆ, ಎಲ್ಲ ಕೂಡ ಇದೆ. ಭಾಳ ಹಿಂದೆ ಟೌನಲ್ಲೇ ಒಂದು ಸೀಟ್ ಕೊಟ್ಟಿದ್ದು, ಆಗ ಜಬ್ಬಾರ್ ಖಾನ್ ಹೊನ್ನಳ್ಳಿಗೆ ಮಾಡಿದ್ದು, ಇಂಡಸ್ಟ್ರಿಯರಿಗೆ ಮಾಡಿದ್ದು, ಅವರೆಲ್ಲ ಕೂಡ ಅವಕಾಶಗಳಿತ್ತು. ಇನ್ನು ಯಾರು ಅಲ್ಲಿ ಮಧ್ಯ ಗೆದ್ದಿದ್ರೆ ಕೊಪ್ಪಳ ಅಲ್ಲೆಲ್ಲ ಅವರೆಲ್ಲ ಗೆದ್ದಿದ್ರು, ಅವರಿಗೆಲ್ಲ ಒಂದು ಅವಕಾಶಗಳಿರ್ತಿತ್ತಲ್ಲ. ಈಗ ಅದನ್ನು ಗುಲ್ಬರ್ಗ ಏರಿಯಾಗೆ, ಅದು ಬೀದರ್ ಏರಿಯಾಗೆ ಒಂದು ಸದ್ಯಕ್ಕೆ ಒಂದು ಅವಕಾಶ ಕೊಟ್ಟು ಈಗ ಮುಂದಕ್ಕೆ ಏನು ಮಾಡಬೇಕು, ಎಷ್ಟು ನಂಬರ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಭಾಳ ಸೀನಿಯರ್ಸ್ ಇದ್ದಾರೆ, 5 ಸತಿ 6 ಸತಿ 7 ಸತಿ ಗೆದ್ದಂಥ MLAಗಳೆಲ್ಲ ಇದ್ದಾರೆ. ಅವರೆಲ್ಲ ಏನೂ ಆಗಿಲ್ಲ. ಈಗ ನೀವು ನೋಡಿದ್ರಲ್ಲ, ದೊಡ್ಡ ಸೀನಿಯರ್ಸು ಎಷ್ಟೋ ಜನಕ್ಕೆ ನಾವಿನ್ನೂ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ.
ಸೊ ಈಗ ಫಸ್ಟು ಸರ್ಕಾರ ನಾವು ತರಬೇಕು. ಅವರು ನೀವು ಬಂದು ಹೇಳಿರ್ತೀರಿ, ನಿಮ್ಗೆ ಗೌರವ ಕೊಡಬೇಕು. ಅಕಸ್ಮಾತ್ ಎಲ್ಲರಿಗೂ ಗೌರವ ಕೊಡೋಕ್ಕಾಗಲ್ಲ ಅಂದರೆ ಇನ್ನೊಬ್ಬರು ಬಂದು ಹೇಳಿರ್ತಾರೆ, ಅವ್ರಿಗೆ ಗೌರವ ಕೊಡಬೇಕು. ಸೊ ವೈಷಮ್ಯ ಆಗೋದು ಬೇಡ. ನಿಮ್ಮ ಭಾವನೆನ ಖಂಡಿತ ನಾನು ತಿಳಿಸ್ತೀನಿ. ಎಲ್ಲ ಥರದ ಅರ್ಥ ಹಕ್ಕು ಎಲ್ಲರೂ ಕೂಡ ಇದೆ. ಫಸ್ಟ್ ಟೈಮರ್ಸ್ ಕೆಲವರು, ಈಗ ನಾನು, ನಾಡಗೌಡ, ನಜೀರು, ನಮ್ಮ ರಾಜ ಅಮರೇಶ್ ನಾಯ್ಕು, ಜಾರ್ಜು, ಇವರೆಲ್ಲ ನಾವೆಲ್ಲ ಫಸ್ಟ್ ಟೈಮರ್ಸ್ ಬಂಗಾರಪ್ಪ ಗೌರ್ಮೆಂಟಲ್ಲಿ ಮಂತ್ರಿ ಆದವರು. ಫಸ್ಟ್ ಟೈಮಲ್ಲಿ ನಾವೆಲ್ಲ, ನಾನು, ಜಾರ್ಜು, ನಜೀರು, ಅಪ್ಪಾಜಿ ನಾಡಗೌಡ, ರಾಜ ಅಮರೇಶ್ ನಾಯ್ಕು, ಎಸ್ ರಮೇಶ, ಉಸ್ತಾದು, ನಾವೆಲ್ಲ ಫಸ್ಟ್ ಟೈಮಲ್ಲಿ ನಾವೆಲ್ಲ ಮಂತ್ರಿ ಆದವರು. ಈಗ ಸಂದರ್ಭ ಇಲ್ಲ. ಆಗ ನಾನು ಎಷ್ಟೋ ಸತಿ ಹೇಳ್ತಾ ಇದ್ದೀನಿ, ಹೊಸಬ್ರಿಗೆ ಅವಕಾಶ ಕೊಡಬೇಕು, ನ್ಯೂ ಫೇಸಸ್ ಬರಬೇಕು ಅನ್ನೋದು ಕೂಡ ನಮಗೂ ಕೂಡ ಇದೆ. ಹೊಸ ಪ್ಲೇಟ್ ಡೆಲ್ಲಿಯವರು ಕೂಡ ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವ್ರನ್ನಂತ ಏನು ಡಿಸ್ಕಸ್ ಮಾಡೋಕ್ಕೆ ಹೋಗಿಲ್ಲ. ನಾನು ಖಂಡಿತ ನಿಮ್ಮ ಭಾವನೆ ನಾನು ತಿಳಿಸ್ತೀನಿ. ನಂದೇನು ಅಭ್ಯಂತರ ಇಲ್ಲ. ನಾನು ಯಾವ ಗುಂಪು ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ, ಯಾವ ಫಾಲೋವರ್ ಮಾಡಬೇಕು ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು ಅಷ್ಟೇ. ಒಂದೇ ಒಂದು ಜಾತಿ, ಕಾಂಗ್ರೆಸ್ ಜಾತಿ. ಒಂದೇ ಒಂದು ಧರ್ಮ, ಕಾಂಗ್ರೆಸ್ ಧರ್ಮ. ನಮ್ಮದು ಇದರಲ್ಲಿ ನಾವು ಇಟ್ಕೊಂಡಿರೋದು, ನಮ್ಮ ಸಂವಿಧಾನದಲ್ಲಿ ಇಟ್ಕೊಳ್ಳಿ. ಆಮೇಲೆ ನಮ್ಮ ರಾಜ್ಯದ ಖರ್ಗೆ ಸಾಹೇಬರು ಇದ್ದಾರೆ, ಅವರು ಕೂಡ ಇದ್ದಾರೆ. ಭಾಳ ಅವರು ಕೂಡ ಎಲ್ಲ ಥರದ ಆಲೋಚನೆ ಕೂಡ ಅವರು ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಅನೇಕ ಇಕ್ಕಟ್ಟುಗಳು ಕೂಡ ಖರ್ಗೆ ಸಾಹೇಬರಿದೆ. ಅವರೇ ಲಾಸ್ಟ್ ಟೈಮು ಇಲ್ಲ ನಾರ್ತ್ ಕರ್ನಾಟಕ ಕೊಡಲೇಬೇಕು ಅಂಥೇಳಿ ನಮ್ಮ ರಹೀಮ್ ಖಾನ್ಗೆ ಅವರೇ ಅದನ್ನು ಭಾಳ ಒತ್ತಡ ಮಾಡಿ, ಒಂದೇ ಜಿಲ್ಲೆಗೆ ಇಬ್ಬರಿದ್ರೂ ಕೂಡ ರಹೀಮ್ ಖಾನ್ ಕೊಡಬೇಕು ಅಂತೇಳಿ ಅವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮ ಭಾವನೆ ತಿಳಿಸ್ತೀನಿ. ನಿಮ್ಮ ಜಿಲ್ಲೆಯಿಂದನೇ, ನಿಮ್ಮ ಧಾರವಾಡಿಂದನೇ ಈಗಾಗಲೇ ಲಂಬಾಣಿಯವ್ರಿಗೆ ಈಗ ತಾನೇ ನನಗೆ ಲಂಬಾಣಿಯವರೆಲ್ಲ ಬಂದು ಭೇಟಿ ಮಾಡಿದ್ರು. ನಮ್ಮ ಕುಡಿ ಅಂತ ಮರಾಠಿಯವ್ರು ಬಂದಿದ್ದರು, ಅವ್ರು ಭೇಟಿ ಮಾಡಿದ್ರು. ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಅವರೆಲ್ಲ ಬಂದಿದ್ದರು, ಅವರು ಲಾಡ್ ಕುಡಿ ಅಂತ ಬ್ಯಾಕ್ವರ್ಡ್ ಕ್ಲಾಸ್ ಅವರೆಲ್ಲ ಅವ್ರು ಬಂದು ಹೇಳ್ತಿದ್ರು. ಇನ್ನೊಬ್ಬರು ಶ್ರೀನಿವಾಸ ಮನೆ ಕೊಡಿ ಆ ಭಾಗದಲ್ಲಿ ಅಂತ ಅವ್ರು ಹೇಳ್ತಿದ್ರು. ಕುರುಬ ಸಮಾಜದವರು ಅವ್ರ ಲೀಡರ್ಸ್ ಎಲ್ಲ ಬಂದು ಶಿವಣ್ಣವ್ರು ಕೊಡಬೇಕು ನೀವು ಅಂತ ಅವ್ರು ಹೇಳ್ತಾಯಿದ್ರು. ಸೊ ಹೀಗೆ ಲಕ್ಷ್ಮಣ್ ಸವದಿ ಅವ್ರು ಡೆಪ್ಟಿ ಸಿ ಎಮ್ ಆಗಿ ಕಷ್ಟ ಕಾಲದಲ್ಲಿ ನಾವು ಅವ್ರಿಗೆ ಮಾತು ಕೊಟ್ಟಿದ್ದೋ, ಅವ್ರು ಮಾಡಿ ಅಂತ ಅವ್ರು ಬಂದು ಕೇಳ್ತಾ ಇದ್ದಾರೆ. ಹೀಗೆ ಬೇರೆ ಬೇಕಾದ್ರೆ ಎಲ್ಲ ಇದೆ. 5 ಸತಿ 6 ಸತಿ ಕೆಲವರೆಲ್ಲ ಅಸೆಂಬ್ಲಿಯಲ್ಲಿ ಗೆದ್ದಂಥವ್ರು, ಮಹೇಶ್ ಕೌಜಲ್ಗಿ ಅವರು ಕೂಡ ಇದ್ದಾರೆ. ಇವೆಲ್ಲ ಕೂಡ ಭಾಳ ಇದೆ. ಆಮೇಲೆ ನಿಮ್ಮ ಅಪ್ಪಾಜಿ ನಾಡಗೌಡ, ಅವನು 6 ಸತಿ ಅವ್ರು 6 ಸತಿ ಗೆದ್ದವರು. ನನ್ನ ಜೊತೆ ಹಿಂದೆ ಮಂತ್ರಿ ಆಗಿದ್ದರು, ಅವ್ರು 6 ಸತಿ ಗೆದ್ದಿದ್ದಾರೆ. ಶಿವಾನಂದ ಪಾಟೀಲ್ ಕೂಡ ಇದ್ದಾರೆ. ಇನ್ನೊಬ್ಬ ನಮ್ಮ ಇವರಿದ್ದಾರೆ, ಯಶವಂತಗೌಡ ಪಾಟೀಲು, ನಿಮಗೆ GS ಪಾಟೀಲು. ನಮ್ಗೆ ಅವಕಾಶನೇ ಕೊಟ್ಟಿಲ್ಲ, ಬರೀ HK ಪಾಟೀಲ್ ಕೊಡ್ತಾಯಿದ್ರಿ. ನೀವು ಅವ್ರು HK ಪಾಟೀಲ್ ಬರಲಿ ನಮ್ಮ ಕೊಡಿ ಅಂತ ಅವ್ರು ಗಲಾಟೆ ಮಾಡ್ತಾಯಿದ್ದಾರೆ. ಹಿಂಗೆ ಇರೋದು ಒಂದೊಂದು ಜಿಲ್ಲೆಗೆ ಒಂದೊಂದು ಪೋಸ್ಟ್ ಇದೆ. ಕೆಲವು ಜಿಲ್ಲೆಯಲ್ಲಿ ಕೊಡೋಕ್ಕೆ ಆಗಲ್ಲ. ಇಂಥ ಸಮಸ್ಯೆ ಎಲ್ಲ ಕೂಡ ನಮಗಿದೆ. ಬಹುಶಃ ಅದೆಲ್ಲ ಅರ್ಥ ಮಾಡ್ಕೊಳ್ತೀರಿ. ಬಟ್ ನಾವು ಪಕ್ಷಕ್ಕೆ ಯಾವ ರೀತಿ ಬಳಸ್ಕೊಳ್ಬೇಕು, ಸರ್ಕಾರದಲ್ಲಿ ಯಾವ ರೀತಿ ಬಳಸ್ಕೊಳ್ಬೇಕು, ಯಾರನ್ನ ಯಾವ ಟೈಮ್ ಮಾಡಬೇಕು, ಕೆಲವು ಸ್ಯಾಕ್ರಿಫೈಸು ಕೂಡ ಮಾಡಬೇಕಾಗ್ತದೆ. ಇದು ಕೂಡ ಗಮನದಲ್ಲಿ. ನಂಗೆ ಭಾಳ ಸಂತೋಷ. ನಾನು ನೀವು ಬರ್ತಾಯಿದ್ದೀನಿ ಅಂತ ಬಂದು ಅಂತ ಹೇಳಿದಾಗ ಆಯ್ತಪ್ಪ ಬರಲಿ, ಭೇಟಿ ಮಾಡೋಣ. ನನಗೆ ಕೆಲವು ಸಂದರ್ಭದಲ್ಲಿ ಹೇಳಿದರು, ನಾನು ಮಧ್ಯ ಇವ್ರಿಗೆ ಹೇಳಿದ್ದೆ, ನಮ್ಮ ಕಾದರ್ಗೆ. ಅವ್ರು ಕೆಲವರೆಲ್ಲ ನಾನು ಭೇಟಿ ಮಾಡಬೇಕು ಅಂತಿದ್ದಾಗ, ನೀನೇನು ನಮ್ಮ ಮನೆಗೆ ಕರ್ಕೊಬರ್ಬೇಡಪ್ಪ, ನಾನೇ ಅಲ್ಲಿಗೆ ಬರ್ತೀನಿ, ಬೇಕಾದ್ರೆ ಅಲ್ಲೇ ಭೇಟಿ ಮಾಡೋಣ. ಯಾಕೆಂದರೆ ಸಾಲಿಟೇರ್ ಇಂಪಾರ್ಟೆಂಟ್ ಯಾವುದಾದ್ರು ಸಜೆಷನ್ ಕೇಳಿ ಅವ್ರೇನಾದ್ರು ಕೇಳಿದ್ರೆ ಕೇಳಬೇಕಾಗ್ತದೆ. ಕೇಳ ಅಂತೇಳಿ ಕಾದರ್ಗೆ ಮನೆಯಲ್ಲೇ ಒಂದು ಅರೇಂಜ್ಮೆಂಟ್ ಮಾಡೋದು, ನಾನು ಅಲ್ಲೇ ಬರ್ತೀನಿ ಅಂತ ಕೂಡ ನಾನು ಹೇಳಿದ್ದೇನೆ. ಸೊ ಎಲ್ಲರೂ ಸೇರಿ ಮಾಡೋಣ. ತಾವೆಲ್ಲ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡೋಂಥ ಒಂದು ಅವಕಾಶ ಸಿಕ್ಕಿದೆ. ಆಮೇಲೆ ಮೈನಾರಿಟೀಸ್ ವಿಚಾರದಲ್ಲಿ, ಮೈನಾರಿಟಿ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ, ಮೈನಾರಿಟಿ ಡೆವಲಪ್ಮೆಂಟ್ ವಿಚಾರದಲ್ಲಿ ನನ್ನದೇ ಆದಂಥ ಒಂದು ಹೊಸ ಚಿಂತನೆ ಇದೆ. ಸೊ ನಾನು ಕೂಡ ನಿಮಗೆಲ್ಲ ಶಕ್ತಿ ಕೊಡಬೇಕು ಅಂತ ಕೂಡ ಗಮನದಲ್ಲಿದೆ. ಬ್ಯಾಕ್ವರ್ಡ್ ಕ್ಲಾಸ್ ಭಾಳ ಜನ ವಿಚಾರ ಇದೆ. SC/ST ಹೊಸದಾಗಿ ನಾವು ಬಜೆಟಲ್ಲೇ ನಾವು ಅವ್ರಿಗೊಂದು ಅಮೆಂಡ್ಮೆಂಟ್ ತಂದು ಅವ್ರಿಗೆ ಯಾವ ರೀತಿ ಶಕ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಬಜೆಟಲ್ಲೂ ಕೂಡ ಒಳ್ಳೆ ಫಂಡ್ಸನ್ನು ಕೂಡ ನಿಮ್ಮ ಡೆವಲಪ್ಮೆಂಟ್ಗೋಸ್ಕರ ಇಟ್ಟಿದ್ದೇವೆ. ಇವೆಲ್ಲ ವಿಚಾರಗಳಿದೆ. ಸೊ ಮುಂದಕ್ಕೆ ತೀರ್ಮಾನ ಮಾಡ್ತೀವಿ. ಸೊ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಿ.
ನನ್ನಿಲ್ಲ, ವಿ ಹ್ಯಾವ್ ಎನ್ ಓಪನ್ ಮೈಂಡ್. ನನಗೆ ಯಾರ ಬಗ್ಗೆ ಬ್ಲಾಕ್ ಮಾಡಬೇಕು, ಅವನ ಹತ್ರವಾದವನು ಇವ್ರ ಹತ್ರ ಇಲ್ಲ. ನನಗೆ ಪಕ್ಷಕ್ಕೆ ಯಾರು ದುಡಿತಾರೆ ನನಗೆ ಅವ್ರು ಬೇಕು, ಯಾರು ಸಮಾಜಕ್ಕೆ ಅಸೆಟ್ ಆಯ್ತಾರೆ ಅವ್ರು ಬೇಕು, ಯಾವ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ ನಮ್ಗೆ ಅವ್ರು ಬೇಕು. ನಮಗೇನು ವೈಯಕ್ತಿಕವಾದ ಇಲ್ಲ, ಒನ್ ಮ್ಯಾನ್ ಆರ್ಮಿ ನಮಗೇನು ಅವಶ್ಯಕತೆ ಇಲ್ಲ, ಜನ ಕಟ್ಕೊಂಡಿರೋಂಥವ್ರು ಬೇಕು. ಸೊ ಅದಕ್ಕೆ ತಾವೆಲ್ಲ ಬಂದು ತಾವು ಪ್ರತಿನಿಧಿಸಿದ್ದೀರಿ, ತಮ್ಮ ಭಾವನೆ ನಂಗೆ ಅರ್ಥ ಆಗ್ತದೆ. ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸ್ತೀನಿ, ಸಂಪರ್ಕ ಇಟ್ಕೊಳ್ಳಿ. ಆಮೇಲೆ ನನ್ನದೇ ಆದಂಥ ಒಂದು ಮುಂದಿನ ದಿನದಲ್ಲಿ ನಿಮ್ಮ ಸಮುದಾಯಕ್ಕೆ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ನಿಮ್ದೇನಾದ್ರು ಸಲಹೆಗಳಿದ್ದರೆ ದಯವಿಟ್ಟು ಬಂದು ಕೊಡಿ. ಈ ಮಂತ್ರಿಕ್ಕಿನ್ನ ಅದು ಕೂಡ ಭಾಳ ಇಂಪಾರ್ಟೆಂಟು. ಖಂಡಿತ ನಮ್ಮ ಸರ್ಕಾರದ ಇತಿಮಿತಿಯಲ್ಲಿ ಫೈನಾನ್ಷಿಯಲ್ ಸ್ಟ್ರಕ್ಚರಲ್ಲಿ ಖಂಡಿತ ಅದ್ರ ಬಗ್ಗೆ ಕೂಡ ನಿಮ್ಮೆಲ್ಲರ ರಕ್ಷಣೆಗೆ ಏನು ಮಾಡಲಿಕ್ಕೆ ಸಾಧ್ಯನೋ. ನಿಮ್ಗೆ ಅಲ್ಟಿಮೇಟ್ಲಿ ಇಟ್ ಇಸ್ ಪೀಸ್ ಬೇಕು, ನಿಮಗೆ ಗಲಾಟೆಗಳಾಗಬಾರ್ದು. ನಾವು ಹುಬ್ಳಿ ಗಲಾಟೆನ ಕೇಸ್ ವಾಪಸ್ ತೆಗೆದುಕೊಳ್ಳೋದಕ್ಕೆ ಎಷ್ಟು ಎಂಬ್ರಾಸಿಂಗ್ ಆಗ್ತಾಯಿದೆ, ಎಷ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾಯಿದೆ ಬಿ ಜೆ ಪಿಯವರು. ನಾವು ಅದನ್ನು ಎದುರಿಸಲೇಬೇಕಾಗಿದೆ. ಸೊ ಅದರಿಂದ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಒಳ್ಳೆಯದಾಗಲಿ ಅಂತ ಬಯಸಿದ್ದೀರಿ. ಸಲೀಮ್ಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಖಂಡಿತ ಈ ಭಾವನೆಯನ್ನು ನಾನು ಕೇಂದ್ರ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ತಿಳಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.